ಹುಲಿ ಸಂಘರ್ಷದ ಹಿನ್ನೆಲೆ ಕಳೆದ ನವೆಂಬರ್ 7ರಿಂದ ಸ್ಥಗಿತಗೊಳಿಸಲಾಗಿದ್ದ ಸಫಾರಿಯನ್ನ ನಾಳೆಯಿಂದ ಷರತ್ತುಬದ್ಧವಾಗಿ ಪುನರ್ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಮೈಸೂರಿನಲ್ಲಿ ಮೈಸೂರು, ಕೊಡಗು ಹಾಗೂ ಚಾಮರಾಜನಗರ ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸಫಾರಿ ಪುನರ್ ಆರಂಭಕ್ಕೆ ಸಂಬಂಧಿಸಿದ ಎಲ್ಲ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂತೆ ಸೂಚಿಸಿದ್ದಾರೆ. ನವೆಂಬರ್ 7ರ ಮೊದಲು ಬಳಕೆಯಲ್ಲಿದ್ದ ವಾಹನಗಳ ಪೈಕಿ 50% ವಾಹನ ಮತ್ತು ಸಿಬ್ಬಂದಿಯನ್ನ ಮಾತ್ರ ಬಳಸಬೇಕು. ಬಸ್ಗಳ ಮೂಲಕವೇ ಹೆಚ್ಚಿನ ಸಫಾರಿ ನಡೆಸಿ ಕ್ಯಾಂಪರ್ ಮತ್ತು ಜಿಪ್ ಬಳಕೆಯನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಆದೇಶ ಉಲ್ಲಂಘನೆ ಕಂಡು ಬಂದ್ರೆ ಸಂಬಂಧಿತ ಅಧಿಕಾರಿಗಳೇ ಹೊಣೆಗಾರರಾಗಲಿದ್ದಾರೆ ಅಂತ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಇದಲ್ಲದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಪ್ರದೇಶಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಗಸ್ತು ಹೆಚ್ಚಿಸಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಶಿಬಿರವನ್ನು ಸ್ಥಾಪಿಸಿ ನಿಗಾ ವಹಿಸಲು ಸೂಚನೆ ನೀಡಲಾಗಿದೆ. ಸಫಾರಿ ಆದಾಯದ 35% ಹಣವನ್ನ ಅರೆನಂಚಿನ ಯುವಕರ ಕೌಶಲ ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಗಳಿಗೆ ಮೀಸಲಿಡಲು ನಿರ್ದೇಶಿಸಲಾಗಿದೆ. ಈ ಗಸ್ತು ವ್ಯವಸ್ಥೆ ಕಡ್ಡಾಯಗೊಳಿಸಿ ದೂರುಗಳಿಗೆ ತಕ್ಷಣ ಸ್ಪಂದಿಸುವಂತೆ ಸೂಚಿಸಿರುವ ಸಚಿವರು ಬೇಸಿಗೆಯಲ್ಲಿ ಕಾಡ್ಗಿಚ್ಚು ನಿಯಂತ್ರಣಕ್ಕೂ ವಿಶೇಷ ಕ್ರಮ ಕೈಗೊಳ್ಳಲು ತಿಳಿಸಿದ್ರು. ಅಥವಾ ಹೊಸ ಒತ್ತುವರಿ ಮಾಡಲಿಕ್ಕೆ ಬಿಡಲಿಕ್ಕೆ ಬರಲ್ಲ, ಒಳಗಡೆ ಅನಧಿಕೃತವಾಗಿ ನಾವು ಒಳಗಡೆ ಬಿಡಲ್ಲ. ಕಾಯ್ದೆ ಕಾನೂನು ಹೇಳುವಂಥ ಕಾಯ್ದೆ ಕಾನೂನು ಏನಿದೆ ಅಲ್ಲ, ಅದನ್ನು ನೀವು ಸ್ವಲ್ಪ ಅವರಿಗೆ ಮೆತ್ತಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರಿಗೆ ಕೂಡಿಸಿ ಕಾಯ್ದೆಯಲ್ಲಿ, ನಿಯಮಗಳಲ್ಲಿ, ಮಾರ್ಗಸೂಚಿಗಳಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಆದರೆ ನಮ್ಮ ಬಿಹೇವಿಯರಲ್ ಚೇಂಜಸ್ ಏನು ಬೇಕಾಗಿದೆ ಈಗ ಜನರಿಗೆ, ಸಾಮಾನ್ಯ ಜನರು ಇವತ್ತು ಅವ್ರ ಜೊತೆಲಿ ನಾವು ಒಳ್ಳೆ ರೀತಿಯಿಂದ ಒಂದು ಸಂಪರ್ಕ ಇಟ್ಕೊಂಡಿವಿ ಅಂತ ಹೇಳಿದರೆ ಅನೇಕ ರೀತಿಯ ನಮ್ಮ ಸಮಸ್ಯೆಗಳು ಅಲ್ಲಿಂದಲೇ ಬಗೆಹರಿಯುತ್ತವೆ. ಇದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡಿ. ನಾಳೆ ನಿಮಗೆ ಬರುತ್ತೆ, ನಾವು 50%ಗೆ ಅಂತ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈಗೇನು ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ, ಕಟ್ಟುನಿಟ್ಟಾಗಿ ನೀವು ಅದನ್ನು ಪಾಲನೆ ಮಾಡಿ. JLR ಇರ್ಬೋದು, ನಮ್ಮದಿರ್ಬೋದು, 50 to 70% ಅಂತೆಲ್ಲ ಡಿಟೇಲ್ ಹಾಕಿ ಕೊಟ್ಟಿದ್ದೇವೆ. ಅದು ನಿಮಗೆ ನಾಳೆ ಊರಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಾನು ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀನಿ. ಆದೇಶ ನಾಳೆ ಸಾಯಂಕಾಲವರೆಗೆ. ನಾಳೆ ಸ್ಯಾಟರ್ಡೇನಾ ವರ್ಕಿಂಗ್ ಇದ್ರೆ ನಾಳೆ ಬರುತ್ತೆ, ಇಲ್ಲಾಂದ್ರೆ ಮಂಡೇ ಬರುತ್ತೆ. ಅದು ಮಾಡಬೇಕು ನೀವು. ಮತ್ತು ಯಾವುದೇ ಒಂದು ಘಟನೆ ಆಗಿದ್ರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು, ಅರ್ಧಕ್ಕೆ ಬಿಡಬಾರ್ದು. ಅಂದರೆ ಮಾತ್ರ ನಾವು ಏನಾದರೂ ಅದರಲ್ಲಿ ಮುಂದೆ ಇಂಥದ್ದು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.